ಗುಡ್ ಮಾರ್ನಿಂಗ್ ಎಲ್ಲ ಸಾವುಕಾರ ಮಂದಿಗೆ. ಇವತ್ತು ಸ್ಯಾಟರ್ಡೆ ಅಂದ್ರೆ ನಾಳೆ ಸಂಡೇ ಅಲ್ವಾ, ಏನೋ ವೀಕೆಂಡ್ ಮುಗೀತು ಅನ್ನೋ ಒಂದು ಖುಷಿ. ನಾಳೆ ಒಂದಿನ ರಜೆ ಸಿಗುತ್ತಲ್ಲ ಅನ್ನೋದೊಂದು ಖುಷಿ. ಸೊ ನಾಳೆ ಏನು ಪ್ಲಾನ್ ಇಲ್ಲ, ಎಲ್ಲೂ ಹೋಗೋ ಪ್ಲಾನ್ ಇಲ್ಲ. ನಾಳೆ ಮಾಮೂಲಿ ಬಟ್ಟೆ ಒಗಿಬೇಕು, ಸ್ನಾನ ಮಾಡಕ್, ಫ್ರೆಶ್ ಅಪ್ ಮಾಡಬೇಕು, ಮಾಮೂಲಿ ಇದ್ದಿತ್ತು. ಸಂಡೇ ಅಂದ್ರೆ ಗೊತ್ತಲ್ಲ. ಅದನ್ನ ಬಿಟ್ರೆ ಇವತ್ತು ಸ್ಯಾಟರ್ಡೆ. ಈಗ ಆಲ್ರೆಡಿ ಟೈಮ್ 8:15. ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ಇವಾಗ. ಇನ್ನು 1ನೇ ತಾರೀಕಿಂದಂತೂ ಯಾರು ಟೆಕ್ನಿಷಿಯನ್ಸ್ ಇಲ್ಲ, ಎಲ್ಲ ವರ್ಕು ನಾವೇ ಮಾಡ್ಕೋಬೇಕು. ಕಾರ್ಡ್ ಸೇವಿಂಗ್ಗೋಸ್ಕರ ರೆಡ್ಯೂಸ್ ಮಾಡ್ಬಿಡೋರು ಎಲ್ರು. ನಾವೇ ಎಲ್ಲ ಕೆಲಸನ ನಾವೇ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಸಿಕ್ಕಾಬಟ್ಟೆ ಬ್ಯುಸಿ ಆಗ್ಬಿಡ್ತೀನಿ ವರ್ಕಲ್ಲಿ. ಬೇರೆ ಕಡೆ ನೋಡ್ತಾ ಇದ್ದೀನಿ, ಆದ್ರೆ ಯಾವ್ದು ಸಿಗ್ತಾ ಇಲ್ಲ ನನಗೆ ಅಡ್ಜಸ್ಟ್ ಆಗುವಂಗೆ. ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ. ಮಾಡಲೇಬೇಕು, ಕಮಿಟ್ಮೆಂಟ್ ಜಾಸ್ತಿ ಇವೆ, ಬೇರೆ ಆಪ್ಷನ್ನೇ ಇಲ್ಲ. ನೋಡೋಣ, ಸ್ವಿಗ್ಗಿ ಝೊಮ್ಯಾಟೊ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಂತ್ಲಿ 50,000 ಬೇಕು, ತಿಂಗಳು 50,000 ದುಡ್ದಿಲ್ಲ ಅಂದ್ರೆ ಸಾಕಾಗಲ್ಲ. ಅದಕ್ಕೆ ಪ್ಲಾನ್ ಮಾಡ್ತಾ ಇದೀನಿ, ನೋಡೋಣ. ಏನ್ ಹೇಳೋಣ, ನನಗೂ ಬೇಜಾರಾಗ್ಬಿಡೈತಿ. ನಾನು ಬೇಜಾರು ಮಾಡ್ಕೊಳ್ಳೋದು, ನಿಮ್ಗೆ ಬೇಜಾರು ಮಾಡ್ಕೊಳಕ್ಕಾಗತ್ತ? ಸರಿ, ಸಿಗೋಣ ಆಫೀಸಲ್ಲಿ. ಹೋಗ್ತೆ, ಗೋಪ್ರೋ ತಗೋಬೇಕಿತ್ತು, ಗೋಪ್ರೋ ತಗೊಳಕ್ಕೆ ಆಗ್ತಾ ಇಲ್ಲ. ನೋಡೋಣ, ಅದು ತಗೊಂಡ್ರೆ ಏನ್ ಗೊತ್ತಾ ಬೇಜಾರು, ಮತ್ತೆ ತಗೊಂಡ್ರೆ ಹೊಸ ಹೆಲ್ಮೆಟ್ ತಗೋಬೇಕು, ಹೊಸ ಮೈಕ್ ತಗೋಬೇಕು, ಅಲ್ಲಿಂದ ಕಡೆ ಹೊಸ ಚಿಪ್ ತಗೋಬೇಕು, ಮತ್ತೆ ಲ್ಯಾಪ್ಟಾಪ್, ಊರಿಂದ ಲ್ಯಾಪ್ಟಾಪ್ ಎತ್ಕೊ ಬರ್ಬೇಕು, ಗೋಪ್ರೋ ಇಂದ ಕಾಪಿ ಮಾಡ್ಕೊಳಕ್ಕೆ. ರೋದ್ನೆ ಸಿಕ್ಕಾಪಟ್ಟೆ ಕೆಲಸ ಹಿಡಿತದೆ. ಏನ್ ಹಾಕುದು, ಒಂದ್ ನಿಮಿಷದ ಕ್ಲಿಪ್ಗೆ ಸುಮ್ಮನೆ ಸಿಕ್ಕಾಪಟ್ಟೆ ಕೆಲಸ ಹಿಡಿತದೆ. ಯೋಚನೆ ಮಾಡ್ತಾ ಇದೀನಿ, ಬಟ್ ತಕೊಂಡ್ರೆ ಬೆಟರು. ನೋಡೋಣ, ಪ್ಲಾನ್ ಮಾಡ್ಬಿಡ್ತಾ. ಓಕೆ, ಸಿಗುವ ಆಫೀಸಲ್ಲಿ. ವೆದರ್ ಮಾತ್ರ ಬೆಳಿಗ್ಗೆ ಸಖತ್ತಾಗೈತೆ. ಬೆಳಿಗ್ಗೆ ಏನಲ್ಲ, 8:15 ಆಗೈತೆ ಟೈಮ್ ಆಲ್ರೆಡಿ. ಆದ್ರೂ ಒಂಥರ ಮಾರ್ನಿಂಗ್ ವ್ಯೂ ಸಖತ್ತಾಗೈತೆ ವೆದರ್. ಹಾಯ್, ಹೌ ಆರ್ ಯು? ಓಯ್, ನೋಡಿ ನೋಡು, ಪೋಸ್ ಕೊಡು ಕ್ಯಾಮ್ರಾಗೆ. ಝೂಮೇ ಮಾಡಕೈತಿಲ್ಲ. ಫನ್ ಅದೆಲ್ಲ ಇರ್ಬೇಕು ಅವಾಗ. ಆಫೀಸಿಗೆ ಬಂದು 2 ಅವರ್ ಆಯ್ತು. 2 ಅವರಿಂದ ಒಂದ್ 2-3 ಮಿಷನ್ ರಿಪೇರಿ ಮಾಡಿದೀವಿ, ಎಷ್ಟು ವಾಟರ್ ಹಾಕಿದೀವಿ, ಏನೇನೋ ಕೆಲಸ ಮಾಡಿದ್ವಿ. ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಕಂಟೆಂಟ್ ಇರುತ್ತೆ ಡೈಲಿ, ಬಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಪ್ರೆಸೆಂಟ್ಲಿ ಮೊದಲೇ 4-5 ಜನ ಇದ್ವಿ ನಮ್ಮ ಗ್ಯಾಂಗು, ಬಟ್ ಇವಾಗ ಇರೋ ನಾನು ಒಬ್ಬನೇ. ಸೊ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲ ಗ್ಲಿಂಬಲ್ ಐತೆ ಮನೇಲಿ, ಗ್ಲಿಂಬಲ್ ತರ್ಬೋದು, ಬಟ್ ಅವೆಲ್ಲ ಮಡಿಕೊಂಡು ಮಾಡೋಕ್ಕಾಗಲ್ಲ. ವರ್ಕ್ ಪ್ಲೇಸಲ್ಲಿ ಅವೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಯಾವ ಥರ ಮಾಡೋದು ಅನ್ನೋದೇ ಐಡಿಯಾ ಗೊತ್ತಾಗ್ತಿಲ್ಲ ನನಗೆ. ವಾರದಲ್ಲಿ ಒಂದಿನ ಸಂಡೇ ಸಿಗುತ್ತೆ, ಸಂಡೇ ಏನೋ ಒಂದು ಕಂಟೆಂಟ್ ಮಾಡ್ಬಿಡೋದು ಬಿಡಿ, ಸೆಕೆಂಡ್ರಿ ಅದು. ಬಟ್ ಏನಪ್ಪ ಅಂದರೆ ಇವಾಗ ಡ್ಯೂಟಿ ಅವರ್ಸಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಮೊದಲಾದರೆ ಟೆಕ್ನಿಷಿಯನ್ಸ್ ಇದ್ದರು, ಅವ್ರು ವರ್ಕ್ ಮಾಡ್ತಿದ್ರು, ನಾನೇನೋ ಮಾಡ್ಬೋದಿತ್ತು. ಬಟ್ ಇವಾಗ ಯಾರೂ ಇಲ್ಲ, ನಾನೊಬ್ಬನೇ ಮಾಡಬೇಕು. ವೀಡಿಯೋನೂ ಮಾಡ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿ ಅಂತೆಲ್ಲ ಓಡ್ತಾ ಇಲ್ಲ. ಯಾವ ಥರ ಮಾಡೋದು, ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಯಾವ ಥರ ಕ್ಯಾಪ್ಚರ್ ಮಾಡೋದು ಅನ್ನೋದೇ ಐಡಿಯಾ ಬರ್ತಾ ಇಲ್ಲ ನನಗೆ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾದ್ರು ಸಜೆಸ್ಟ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿರಿ ಯಾವ ಥರ ಮಾಡ್ಬೋದು ಅಂತ. ನಂದು ಡ್ಯೂಟಿ ಟೈಮಿಂಗ್ಸ್ ಬಂದು 9ರಿಂದ 6 ಐತೆ. ನಾನು ಒಬ್ಬನೇ ಇರೋದು. ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ಯಾವ ಗೊತ್ತಿದ್ರೆ ಸಜೆಸ್ಟ್ ಮಾಡಿರಿ. ಇಲ್ಲ ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಅನ್ನೋದು ಕಮೆಂಟ್ ಮಾಡಿರಿ, ಆ ಥರ ಮಾಡೋ ಪ್ಲ್ಯಾನ್ ಮಾಡ್ತೀನಿ ನಾನು ಆದಷ್ಟು ಬೇಗ. ನೋಡೋಣ. ಏನಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡಿ ವಿಡಿಯೋ ಹಾಕಿ ಪಾಪ್ಯುಲರ್ ಆಗಲಿಲ್ಲ ಅಂದರೆ ಬೇಜಾರು. ಅದೇ ಮತ್ತೆ ಇನ್ನೂ ಏನೇನೋ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಆಸೆ ಐತೆ. ಬಟ್ ನಮಗೆಲ್ಲ ಏನಂದರೆ, ನಮಗೂ ಬೇರೆ ಥರ ಲಾಗರ್ ಥರ ನನಗೆ ಬೇರೆ ಬೇರೆ ಊರೆಲ್ಲ ಸುತ್ತಬೇಕು, ಕಾಡು ಸುತ್ತಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಆಸೆ ಐತೆ. ಬಟ್ ಫ್ಯಾಮಿಲಿ ಕಮಿಟ್ಮೆಂಟಿಗೆ ತಗೊಳಕೊಂಡು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮನೆ ನೋಡ್ತಾ ಕುಂತ್ಕೊಂಡ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೋರ್ ಮಾಡ್ತಾ ಕುಂತ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಆಗ್ಬಿಟ್ಟೈತೆ. ಏನಾದರೂ ಮಾಡಬೇಕು ಲೈಫಲ್ಲಿ, ಏನಾದ್ರು ಒಂದು ಅಚೀವ್ ಮಾಡಬೇಕು. ಯಾವುದೇ ರೀತಿ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ರೀತಿಲಿ ಹೆಸರು ಮಾಡಬೇಕು ಅನ್ನೋದೇ ನಮ್ಮ ಏಮ್. ಯಾವಾಗ ಮಾಡ್ತೇವೋ ಏನೋ ಅಂತ ಗೊತ್ತಿಲ್ಲ. ನೋಡೋಣ, ಏನಾರು ಒಂದು ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಏನು ಮಾಡು ಬಿಡು, ಟೈಮಿಗೆ ಸರಿಯಾಗಿ ತಗೋತಾ ಇರೋ ಅಷ್ಟೇ ಪಾಲಿಸಿ. ಒಳ್ಳೆ ಬ್ಯಾಟಿಂಗ್ ಆಡಬೇಕು ಇವಾಗ ಹೊಟ್ಟೆ ತುಂಬ.
ಇವತ್ತಿನ ಕತೆ ಇಷ್ಟೇ. ಇವತ್ತು ಬರೀ ಇದೇ ಆಗೋಯ್ತು ಗುರು. ಆಯ್ತು ಬಿಡ ನೋಡು. ದಿನ ಇವತ್ತು ಬರೀ ಓದ್ಲಾನೆ ಆಯಿತು. ನಮ್ಮ ಮ್ಯಾನೇಜರ್ ನೋಡಬೇಕಿದೆ ಫುಲ್ ಪ್ರಮೋಷನ್. ಓಕೆ, ಸಿ ಯು, ಟೇಕ್ ಕೇರ್. ಮುಂದೆ ಮೀಡಿಯಾದಲ್ಲಿ ಸಿಗೋಣ. ಸ್ನಾನ ಮಾಡ್ಬಿಟ್ಟಿದ್ದೀನಿ ಗುರು, ಉತ್ಸಾಹ ಆಗ್ಬಿಟ್ಟಿದ್ದೀನಿ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು.